ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ದಸರಾ ಆಚರಣೆ ನಡೀತಾ ಇದೆ. ದಸರಾ ಪ್ರಾರಂಭದಿಂದ ಕೊನೆಯ ದಿನದವರೆಗೂ ಪ್ರತಿದಿನ ವಿಶೇಷವಾಗಿ ದೇವಿಗೆ ಅಲಂಕಾರ ಮಾಡಿ ಸಾವಿರಾರು ಜನ 2,000 to 3,000 ಜನ ದಿನಕ್ಕೆ ದೇವಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಈ ಸಲದ ದಸರಾದಲ್ಲಿ ಮಹಿಳೆಯರೇ ಲಾಟ್ರಿ ಮೂಲಕ ಚೀಟಿ ಎತ್ತಿ ಸೆಲೆಕ್ಟ್ ಆದಂತಹ ಮಹಿಳೆಯರು ದೇವಿಯನ್ನು ವಿಜಯದಶಮಿ ದಿನ ದೇವನಹಳ್ಳಿಯ ಬೀದಿಗಳಲ್ಲಿ ಮೆರವಣಿಗೆ ಮಾಡೋದು ಈ ಸಲದ ವಿಶೇಷ. ಇನ್ನು ಅಕ್ಷರಾಭ್ಯಾಸದ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಹಾಗೆಯೇ ದೇವಸ್ಥಾನದ ಟ್ರಸ್ಟಿಗಳು ಮಾಜಿ ತಹಸೀಲ್ದಾರ್ ಆದಂಥ ಗಂಗಾಧರ್ ಸರ್ ಸೇರಿದಂತೆ ಅನೇಕ ಜನ 100ಕ್ಕೂ ಹೆಚ್ಚು ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಒಳ್ಳೆ ಸುದ್ದಿ ಇದೆ, ಬನ್ನಿ ನೋಡೋಣ. ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಈ ದಸರಾದಲ್ಲಿ ಅವರು ಪ್ರೋಗ್ರಾಮ್ ಪ್ರತಿ ವರ್ಷ ಇಟ್ಕೋತಾ ಇದ್ದಾರೆ. ಈ ದಿನವೂ ಕೂಡ ನನಗೆ ಇಲ್ಲಿ ಇನ್ವೈಟ್ ಮಾಡಿದರು. ಈ ದಿನ ವಿಶೇಷ ದಿನ. ಇವತ್ತು ಸರಸ್ವತಿ ಮೂಲ ನಕ್ಷತ್ರ, ಆಕೆಯ ಜನ್ಮದಿನ ಕೂಡ ಹೌದು. ಆ ಕಾರಣಕ್ಕೋಸ್ಕರ ಜಿಲ್ಲೆಯಾದ್ಯಂತ ದಸರಾದ ಪೂಜೆಗಳೆಲ್ಲವೂ ಕೂಡ ನಡೀತಾ ಇದೆ. ನಮ್ಮ ಗಂಗಾಧರ್ ಅಂತ ರಿಟೈರ್ಡ್ ತಹಸೀಲ್ದಾರ್ ಇದ್ದರು, ಅವರೇ ಕೂಡ ಇಲ್ಲಿ ಒನ್ ಆಫ್ ದಿ ಟ್ರಸ್ಟಿ ಕೂಡ ಇದ್ದಾರೆ. ಅವರು ಈ ದಿನ ನನಗೆ ಪೂಜೆಗೆ ಕರೆದಿದ್ದರು. ಮಕ್ಕಳು ದೇವನಹಳ್ಳಿ ಟೌನಿನ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದರು ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ. ಆ ಕಾರಣದಿಂದ ಇವತ್ತು ಒಳ್ಳೆಯ ಪೂಜೆಯಲ್ಲಿ ಕೂಡ ಭಾಗವಹಿಸುವಂಥ ಒಂದು ಪುಣ್ಯದ ದಿನ ಕೂಡ ನನಗೂ ಕೂಡ ಒದಗಿ ಬಂದಿದೆ. ಒಳ್ಳೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲವೂ ಕೂಡ ಆಗಮಿಸಿ ಚೆನ್ನಾಗಿ ಪೂಜೆ ಕೈಂಕರ್ಯಗಳೆಲ್ಲ ಕೂಡ ನಡೆದಿದೆ. ಆ ಭಗವಂತ ಇವರಿಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೇ ರೀತಿ ಸುಭಿಕ್ಷವಾಗಿರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ. ಈ ರೀತಿ ಒಳ್ಳೆಯ ಅನುಭವ ಕೂಡ ಅದು. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಕೂಡ ಎಲ್ಲರೂ ಕೂಡ ಸರಸ್ವತಿ ಸನ್ನಿಧಾನಕ್ಕೆ ಕರೆಸಿ ಅವೆಲ್ಲ ಕೂಡ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಗಂಗಾಧರ್ ಅವರು ಮತ್ತು ಎಲ್ಲ ಟ್ರಸ್ಟಿಗಳು ಒಟ್ಟುಗೂಡಿ ತುಂಬ ದೂರದಕ್ಕೆ ಪ್ರಯಾಣ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆಲ್ಲ ಕೂಡ ಇದೇ ಗ್ರಾಮದಲ್ಲೇ ನಾವು ಮಾಡ್ತಿರೋದು ಕೂಡ ಒಂದು ಒಳ್ಳೆ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು. ಸರ್ವಶಕ್ತಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಈ ದಿನ ಸರಸ್ವತಿ ಪೂಜೆ, ಅಂದರೆ ಸರಸ್ವತಿ ಹುಟ್ಟಿರ್ತಕ್ಕಂಥ ದಿನ. ಹಾಗಾಗಿ ಸರಸ್ವತಿ ಪೂಜೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವಸಂತ ಬಾಬು ಅವರ ಸಮಸ್ತ ಕುಟುಂಬದವರು ನಾವು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 8 ದಿವಸ ಕಳೆದಿದೆ. 8ನೇ ದಿವಸ ಇವತ್ತು ಆನಂದವಾಗಿ ಪೂಜೆಗಳು ನಡೀತಾ ಇದ್ದಾವೆ. ದೇವಸ್ಥಾನ ಅಂದರೆ ದಿವಸಕ್ಕೆ ಪ್ರತಿ ದಿವಸ ಕಮ್ಮಿ ಅಂದರೆ 3,000 to 4,000 ಜನ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ದೇವನಹಳ್ಳಿಯ ಒಂಥರ ಪುಣ್ಯ ಅಂತ ಅನಿಸ್ಬೇಕಾಗುತ್ತೆ. ಆ ತಾಯಿ ನಿಜವಾಗ್ಲೂ ಶಕ್ತಿ ಇದೆ. ಆ ಶಕ್ತಿ ಮೂಲಕ ಜನ ಬರ್ತಾರೆ. ಆ ತಾಯಿ ಸನ್ನಿಧಾನಕ್ಕೆ ಬಂದು ಹರಕೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ತಾಯಿ ಹರಕೆಗಳನ್ನು ಈಡೇರಿಸ್ತಾ ಇದೆ. ಆ ಈಡೇರಿಸ್ತಾ ಇರ್ತಕ್ಕಂಥದ್ದು ಕೂಡ ಅವರು ಹೇಳ್ತಾರೆ ಬಂದು, ಸರ್ ನಮ್ಮ ಮಕ್ಕಳು ಇರಲಿಲ್ಲ, ನಾವು ಬಂದು ಕೇಳ್ಕೊಂಡ್ವಿ ಅಮ್ಮನ ಹತ್ರ, ನಮಗೆ ಮಕ್ಕಳಾಯಿತು ಅಂತ ಹೇಳಿರೋರು ಇದ್ದಾರೆ. ನಮಗೆ ಮದುವೆ ಆಗಿರಲಿಲ್ಲ, ಭಾಳ ವರ್ಷದಿಂದ ನಾವು ಇದು ಮಾಡ್ತಾಯಿದ್ವಿ, ತಾಯಿ ಹತ್ರ ಬಂದು ಕೇಳ್ಕೊಂಡ್ವಿ, ನಮಗೆ ಮದುವೆ ಎಲ್ಲ ಸೆಟ್ ಆಯಿತು, ಮದುವೆ ಆಯಿತು ಅಂತೇಳಿ ಬಂದು ಹರಕೆಯನ್ನು ತೀರಿಸ್ತಕ್ಕಂಥದ್ದು. ಅದು ಆ ತಾಯಿ ನಿಜವಾಗ್ಲೂ ಒಂದು ಶಕ್ತಿ. ಒಂದೊಂದು ದಿವಸ ಒಂದೊಂದು ಅಲಂಕಾರದಲ್ಲಿ ತಾಯಿ ನಿಜವಾಗ್ಲೂ ಭಾಳ ಆನಂದವಾಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದೆ. ಪ್ರತಿ ದಿವಸ ಸಂಜೆ 6:30 to 8 ಗಂಟೆವರೆಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆನಂದವಾಗಿರ್ತಕ್ಕಂಥದ್ದು. ಇದಾದ ನಂತರ ಕೊನೆಯ ದಿವಸ ಭಾಳ ವಿಶೇಷ ಅಂದರೆ ನಾಳೆ ನಾಗಕನ್ನಿಕೆ ಅಲಂಕಾರ ಇರುತ್ತೆ. ಅದು ಇದುವರೆಗೂ ಆಗಿಲ್ಲ. ನಿನ್ನೆ 108 ಸೀರೆಗಳಿಂದ ಅಲಂಕಾರ ಆಗಿತ್ತು, ಅದು ಇದುವರೆಗೂ ಆಗಿರಲಿಲ್ಲ. ಹೀಗೆ ಒಂದಲ್ಲ ಒಂದು ವಿಶೇಷವಾದ ರೀತಿ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ಸ್ವತಃ ಆಗಮಿಸಿ ಪ್ರತಿಯೊಬ್ಬರಿಗೂ ಸುಮಾರು ಒಂದು 100 ಮಕ್ಕಳಿಗೆ ಸ್ವತಃ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಪುಣ್ಯ. ಜಿಲ್ಲಾಧಿಕಾರಿಗಳು ಸ್ವತಃ ಬರೋದು, ಅವ್ರ ಕೈಯಲ್ಲಿ ಬರೆಯೋದು ಅಂದರೆ ಆ ಮಕ್ಕಳು ಎಲ್ಲರೂ ಕೂಡ ಪುಣ್ಯ. ಅವರು ಕೂಡ ಎಲ್ಲ ಅಧಿಕಾರಿಗಳಾಗಬೇಕು, ಉನ್ನತ ಅಧಿಕಾರಿಗಳಾಗಬೇಕು, ಅವ್ರ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಒಂದು ಸಣ್ಣ ದೇವಸ್ಥಾನದ ವತಿಯಿಂದ ಒಂದು ಸಣ್ಣ ಕೋರಿಕೆಯನ್ನು ಮಾಡಿದ್ವಿ. ಅವರು ಕೂಡ ಬಂದಿದ್ದರು. ಮತ್ತು ಕೊನೆಯದಾಗಿ ವಿಜಯದಶಮಿ ದಿವಸ ಎಲ್ಲ ಸ್ವತಃ ಹೆಣ್ಣು ಮಕ್ಕಳೇ ಹೊತ್ತು ಊರಿನಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಒಂದು ಅಮ್ಮನವರನ್ನು, ಪಟ್ಟಕ್ಕೆ ಕೂತಿರ್ತಕ್ಕಂಥ ಚೌಡೇಶ್ವರಿ ದೇವಿಯನ್ನು ಹೆಣ್ಣು ಮಕ್ಕಳೇ ಹೊತ್ತು ಮೆರವಣಿಗೆ ಮಾಡ್ತಕ್ಕಂಥದ್ದು. ಅದು ನಾವು ಲಾಟ್ರಿ ಸಿಸ್ಟಮನ್ನು ಮಾಡಿದ್ದೀವಿ. ಆ ಲಾಟ್ರಿ ಎತ್ತುತ್ತೀವಿ ಆ ಸ್ಥಳದಲ್ಲೇ. ಯಾರು 10 ಜನ ಬರುತ್ತೆ ಆ 10 ಜನನ ಫಸ್ಟು ಅಮ್ಮನವ್ರ ಹತ್ರ ಕರ್ಕೊಂಡೋಗಿ ಒಂದು ಅವ್ರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ ಅವರೇ ಅಮ್ಮನನ್ನು ಹೊತ್ತು ಊರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು. ಅದು ಈ ಬಾರಿ ಒಂದು ದೇವಿ ಸಂಕಲ್ಪ. ಆ ಥರ ಒಂದು ಮಾಡ್ತಾಯಿದ್ದೀವಿ. ಇನ್ನು 3-4 ದಿನಗಳು ಎಲ್ಲರೂ ಬರಲಿ, ಸಾವಿರಾರು ಇನ್ನು ಬೇರೆ ಬೇರೆ ಕಡೆಯಿಂದ ಬಂದು ಆ ದೇವಿಯ ಒಂದು ವಿಶೇಷ ಅಲಂಕಾರಗಳನ್ನು ಎಲ್ಲರೂ ಕಣ್ತುಂಬ ನೋಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.